ನೀವು ಪೂಜೆಯನ್ನು ಮಾಡುವಾಗ ಎರಡು ಕೈಯಿಂದ ಕೆಲವು ಮುದ್ರೆಗಳ ಥರ ಏನೋ ಮುದ್ರೆಗಳಾಗ್ತೀರ. ಏನು ಮುದ್ರೆ ಮಹತ್ವ ಏನು, ಏನೇನು ಮುದ್ರೆ ಏನೇನು ಫಲವನ್ನು ಕೊಡುತ್ತೆ, ಅದ್ರ ಬಗ್ಗೆ ತಿಳಿಸ್ತೀರಾ ಸ್ವಲ್ಪ? ತುಂಬ ಜನ ಕೇಳ್ತಾ ಇದ್ದಾರೆ. ಈಗ ಮುದ್ರೆಗಳು ಅಂದರೆ ನಮ್ಮ ದೇಹದಲ್ಲಿರುವಂತಹ ಅಂಗಾಂಗಗಳನ್ನು ಉಪಯೋಗಿಸಿ, ಬೆರಳುಗಳನ್ನು ಉಪಯೋಗಿಸಿ, ಎರಡು ಕೈಗಳನ್ನು ಉಪಯೋಗಿಸಿ ತೋರಿಸೋದ ಒಂದು ಮುದ್ರೆ ಅಂತ ಅದಕ್ಕೆ ಹೆಸರು. ನೋಡಿ, ಇದು ದೇವಿಗೆ ತುಂಬ ಪ್ರಿಯವಾದಂತಹ ಯೋನಿ ಮುದ್ರಾ ಅಂತ ಇದಕ್ಕೆ ಹೆಸರು. ಇದು ದೇವಿಗೆ ತುಂಬ ಪ್ರಿಯವಾದದ್ದು. ಅಂದರೆ ಯಾವುದೇ ದೇವತೆಗಳನ್ನ, ಸ್ತ್ರೀ ದೇವತೆಗಳನ್ನ ನಮಸ್ಕಾರ ಮಾಡಬೇಕಾದ್ರೆ ಈ ಒಂದು ಮುದ್ರೆಯಿಂದ ಹಾಕಿ ನಮಸ್ಕಾರ ಮಾಡೋದ್ರಿಂದ ಅಮ್ಮನವರ ಕೃಪೆ ನಮ್ಮ ಮೇಲೆ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ವಿಶೇಷ ಶಕ್ತಿ ನಮ್ಮ ದೇಹದಲ್ಲೂ ಹರಿಯುತ್ತೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಕೆಲವು ನರನಾಡಿಗಳು ಬ್ಲಾಕೇಜ್ ಆಗಿಬಿಟ್ಟಿರುತ್ತೆ. ಈ ಆಹಾರದ ಪದಾರ್ಥಗಳಿಂದಲೋ ಅಥವಾ ವಾತಾವರಣದಿಂದಲೋ ಏನೋ ಒಂದು ರೀತಿ ಬ್ಲಾಕೇಜ್ ಆಗುತ್ತೆ. ಈ ಮುದ್ರೆಗಳು ತೋರಿಸೋದ್ರಿಂದ ಆ ಬ್ಲಾಕೇಜ್ ರಿಲೀಸ್ ಆಗುತ್ತೆ. ಕೈ ಕಾಲುಗಳೆಲ್ಲ ಸಡಲವಾಗುತ್ತೆ. ಮೂಳೆ ನೋವುಗಳು, ಈ ಥರದ್ದೆಲ್ಲ ದೋಷಗಳು ಪರಿಹಾರ ಆಗುತ್ತೆ. ಇದು ನೋಡಿ ಲಿಂಗ ಮುದ್ರಾ. ಇದು ಶಿವನ ಪೂಜೆ ಮಾಡ್ಬೇಕಾದ್ರೆ ಇದನ್ನ ಈ ಲಿಂಗ ಮುದ್ರೆ ತೋರಿಸಿದ್ರೆ ದುಡ್ಡು ಪ್ರಾಪ್ತಿ ಆಗುತ್ತೆ ಅಂತಲೇ ಶಾಸ್ತ್ರ ಹೇಳುತ್ತೆ. ಧನ ಪ್ರಾಪ್ತಿ ಆಗುತ್ತೆ ಅಂತ. ಇದು ಯಾವುದೇ ಮೌಢ್ಯ ಅಲ್ಲ, ಇದು ಶಾಸ್ತ್ರದಲ್ಲಿ. ಹೌದು, ಶಾಸ್ತ್ರ. ಇದು ಮೌಢ್ಯ ಅಲ್ಲ, ಇದು ಶಾಸ್ತ್ರ. ಯಾಕಂದ್ರೆ ದಶಮಹಾವಿದ್ಯೆನಲ್ಲಿ ನಮಗೆ ಮುದ್ರೆಗಳೇ ಇರೋದು. ಅದು ಪಂಚಮಕಾರಗಳಿದ್ದಾವೆ. ಅಂದರೆ ವಾಮಾಚಾರದಲ್ಲಿ 5 ಮಕಾರಗಳನ್ನು ಹೇಳ್ತಾರೆ. ಅದರಲ್ಲೂ ಒಂದು ಮುದ್ರೆ ಕೂಡ ಒಂದು ಪ್ರಧಾನವಾದಂಥ ಕ್ರಿಯೆ. ಅದು ಕ್ರಿಯೆ ಅದನ್ನು ಹಾಕ್ಲೇಬೇಕು, ಅದನ್ನು ತೋರಿಸ್ಬೇಕು. ನೋಡಿ, ಇದು ಚಕ್ರಮುದ್ರ. ಈಗ ತೋರಿಸಿದ್ರೆ ಚಕ್ರಮುದ್ರ ಆಗುತ್ತೆ. ಚಕ್ರಮುದ್ರ, ಇದು ಚಕ್ರಮುದ್ರ ಅಂತ ಕರೀತಾರೆ. ಇದನ್ನು ಕರೀತಾರೆ ಚಕ್ರ ಅಂತ. ಇದು ಏನು ಕಾರಣಕ್ಕೆ ಹಾಕೋದು ಇದನ್ನ? ಇದು ದೇಹದಲ್ಲಿರುವಂತಹ ವಾತಪಿತ್ತಾದಿಗಳನ್ನ ಕಂಟ್ರೋಲಿಗೆ ಬರುತ್ತೆ. ಓ, ಇದು ದೇವರಿಗೆ ಅರ್ಪಣೆಗಿಂತ ಹೆಚ್ಚಾಗಿ ಆರೋಗ್ಯದ ಮೇಲೆ ಉಪಯೋಗ ಜಾಸ್ತಿ ಆಗುತ್ತೆ. ಆಯ್ತಾ? ಇದು ನೋಡಿ ಶಂಖಮುದ್ರ ಅಂತ. ಇದು ಶಂಖಮುದ್ರ. ಇದನ್ನ ಮಾಡೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ತೋರಿಸಿ ಸರ್, ಇನ್ನೊಂದ್ಸರಿ ಇದು ಓಪನ್ ಮಾಡಿ ತೋರಿಸಿ. ಮತ್ತೆ ನೋಡಿ, ಹಿಂಗಿರುತ್ತೆ. ಬೆರಳು ಹಾಕ್ತಿವಿ, ಮಡಿಸ್ತೀವಿ, ಮತ್ತೆ ಇದನ್ನ ಮಾಡಿಸಿ ಶಂಖ ತರ ಕಾಣುತ್ತೆ. ಓ, ಕರೆಕ್ಟ್. ಶಂಖ ತರನೇ ಇದೆ. ಇದು ಥೈರಾಯ್ಡ್ ಇರೋರು ಈ ತರ ಮಾಡೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇದು ಎಷ್ಟು ಬಾರಿ ಮಾಡಬೇಕು? ವಾಯ್ಸ್ ಜೋರಾಗುತ್ತೆ. ವಾಯ್ಸ್ ಜೋರಾಗಿ ವಾಯ್ಸ್ ಬರುತ್ತೆ, ಕ್ಲಿಯರೆನ್ಸ್ ಇರುತ್ತೆ. ಆಮೇಲೆ ನಮ್ಮ ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಏನಿದೆ, ಆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಈ ಮುದ್ರೆ. ಇದು ಎಷ್ಟು ಹೊತ್ತು ಮಾಡಬೇಕು, ಎಷ್ಟು ಬಾರಿ ಮಾಡಬೇಕು? ಇದು ಒಂದು 5 ನಿಮಿಷ 10 ನಿಮಿಷ ಮಾಡೋದ್ರಿಂದ ಕೂಡ ನಮಗೆ ಹೆಚ್ಚಿನ ಫಲಿತಾಂಶಗಳು ಸಿಗುತ್ತೆ. ಅಂದರೆ ಇದು ಕೂತ್ಕೊಂಡು ಪದ್ಮಾಸನದಲ್ಲಿ ಕೂತ್ಕೊಂಡು ಮಾಡೋದ್ರಿಂದ ವಿಶೇಷವಾಗಿ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. ಪದ್ಮಾಸನದಲ್ಲಿ ಅಥವಾ ಸುಖಾಸನದಲ್ಲಿ ನಮಗೆ ಕಂಟ್ರೋಲ್ ನೀಟಾಗಿ ಕೂತ್ಕೊಂಡು ಮಾಡೋದ್ರಿಂದ. ಯಾವ ಸಮಯದಲ್ಲಾದ್ರೂ ಮಾಡ್ಬೋದು. ರಾತ್ರಿ ಮಲ್ಕೊಂಡಿದ್ದಾಗ. ಊಟ ಆದ್ಮೇಲೆ ಸ್ವಲ್ಪ ಮಾಡಬೇಡಿ ಅಷ್ಟೇ. ಊಟಕ್ಕೆ ಮುಂಚೆ ಮಾಡೋದು ತುಂಬಾ ಒಳ್ಳೇದು. ಊಟ ತಿಂಡಿ ತಿನ್ನೋಕೆ ಮುಂಚೆ ಮಾಡೋದು ಒಳ್ಳೇದಾಗಲ್ಲ. ಅರ್ಲಿಯರ್ ಆಗಿ ಮಾಡಿದ್ರೆ ಒಂದು ಒಳ್ಳೇದು. ಊಟಕ್ಕೆ ಮುಂಚೆ ಮಾಡಬೇಕು. ಕೆಲವು ಮುದ್ರೆಗಳು ಊಟ ಆದ್ಮೇಲೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ದೇಹ ಸಮತೋಲನದಲ್ಲಿರುತ್ತೆ. ವಾತ, ಪಿತ್ತ, ಕಫ ಈ 3ರಿಂದನೂ ಸಮತೋಲನದಲ್ಲಿದ್ದು ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ. ಆ ಅನಾರೋಗ್ಯ ನಿವಾರಣೆ ಮಾಡಿಕೊಂಡು ಆಯಸ್ಸನ್ನ ವೃದ್ಧಿ ಮಾಡುತ್ತೆ. ಯಾವ ತರ ಮುದ್ರೆಗಳಿದೆ ಸರ್? ಈಗ ನೂರಾರು ಮುದ್ರೆಗಳಿದೆ. ದೇವಿಗೆ ಸಂಬಂಧಪಟ್ಟಂಗೆ ದಶಮುದ್ರೆಗಳಿದಾವೆ. ದಶಮುದ್ರೆಗಳು ಯಾವ್ಯಾವ ಸರ್? ಅದು ದಶಮುದ್ರೆಗಳು ವಿಶೇಷವಾಗಿ ಯೋನಿ ಮುದ್ರಾ, ಲಿಂಗ ಮುದ್ರಾ, ವಶೀಕರಣ ಮುದ್ರಾ, ಕೇಚರಿ ಮುದ್ರಾ, ಈ ಥರ ದಶಮುದ್ರೆಗಳನ್ನು ಹೇಳ್ತೀವಿ ನಾವು. ಇದು ಅಂದರೆ ಈ ಥರ ಮುದ್ರೆಗಳ ಬಗ್ಗೆ ತುಂಬ ಜನ ಗೊತ್ತೇ ಇರಲ್ಲ. ಮುದ್ರೆಗಳ ಬಗ್ಗೆ ಇದು ದೇವರಿಗೆ 10 ಮುದ್ರೆಗಳಿದೆ ಅಂತೀರಾ? ಒಂದೊಂದು ದೇವರಿಗೆ ಒಂದೊಂದು ರೀತಿಯಾದಂತಹ ಮುದ್ರೆಗಳಿರ್ತವೆ. ಈಶ್ವರನಿಗೆ ಒಂದು ದಶಮುದ್ರೆಗಳು, ಅಮ್ಮನವ್ರಿಗೆ ಒಂದು ದಶಮುದ್ರೆಗಳು, ಹೀಗೆ ಮುದ್ರಾ ಆ ದೇವರಿಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ದೇವತೆಗಳಿಗೆ ಸಂಬಂಧಪಟ್ಟಂಗೆ ಮುದ್ರೆಗಳಿರ್ತವೆ. ಆ ಮುದ್ರೆಗಳನ್ನು ತೋರಿಸ್ಬೇಕಾಗತ್ತೆ. ಆ ತೋರಿಸಿದಾಗ, ಪೂಜಾ ಸಮಯದಲ್ಲಿ ಆ ಮುದ್ರೆಗಳನ್ನು ತೋರಿಸಿದಾಗ, ಈಗ ಒಂದು ನಾಲ್ನುಡಿ ಅಂತ ಸುಮ್ಮನೆ ತಮಾಷೆಗೆ ಹೇಳ್ತಾರೆ ಒಂದು ಮಾತು ನಮ್ಮ ಗುರುಗಳೆಲ್ಲ. ಏನಂದ್ರೆ, ಮನುಷ್ಯ ಇದ್ದಾನೆ ಅಂದ್ಕೊಳ್ಳಿ, ಒಬ್ಬ ಮಗು ಇದೆ, ಚಿಕ್ಕ ಮಗು ಇದೆ. ಆ ಮಗು ತಂದೆಯನ್ನು ನೋಡಿ ಹಾಡ್ಕೊಳ್ಳುತ್ತೆ, ಬೆಕ್ಕರಿಸ್ಕೊಳ್ಳುತ್ತೆ. ನಿಮ್ಮಪ್ಪ ಹೆಂಗಪ್ಪ ನಡೀತಾನೆ ಅಂದ್ರೆ ಅವ್ರದ್ದು ನಡು ತೋರಿಸುತ್ತೆ, ಹಿಂಗೆ ಅಂತ. ಅವಾಗ ಅಪ್ಪ ಏನ್ ಮಾಡ್ತಾನೆ, ಕೋಪ ಮಾಡ್ಕೊಳ್ಳಿಲ್ಲ, ನಗ್ತಾನೆ, ಖುಷಿ ಬರ್ತಾನೆ, ನೋಡ ನನ್ನ ಮಗ ಹೆಂಗ್ ಮಾಡ್ತಿದ್ದಾನೆ ಇವನು ಅಂತ. ಅದೇ ತರನೇ ದೇವತೆಗಳು ಅಷ್ಟೇ ತಮ್ಮ ಒಂದು ಕೈನಲ್ಲಿರುವಂತಹ ಮುದ್ರೆಗಳನ್ನ, ಅಂದ್ರೆ ಕೈನಲ್ಲಿರುವಂತಹ ಚಕ್ರಗಳನ್ನ ತೋರಿಸಿದಾಗ ನೋಡಿ, ಇದು ಕಮಲ ಮುದ್ರೆಯಿಂದ ಅಮ್ಮನವರು ಮಹಾಲಕ್ಷ್ಮಿ ಕೈನಲ್ಲಿರುವಂತಹ ಮುದ್ರಾ, ಕಮಲ ಮುದ್ರಾ ಅಂತ. ಈ ರೀತಿಯಾದಂತಹ ಮುದ್ರೆಗಳನ್ನು ತೋರಿಸಿದಾಗ ದೇವತೆಗಳಿಗೆ ಖುಷಿ ಆಗತ್ತಂತೆ. ಖುಷಿ ಆದಾಗ ಏನಾಗುತ್ತೆ, ನಮ್ಮ ಒಂದು ಅಲ್ಲಿ ವಾಂಛೆ ಇರುತ್ತಲ್ಲ, ಒಂದೊಂದು ಅದು ಬೇಕು, ನನ್ಗೆ ಇದು ಬೇಕು ಅಂತ ಕೇಳ್ಕೊತೀವಲ್ಲ, ಅದನ್ನ ಬೇಗ ಕೊಡೋಕೆ ತತ್ಪರರಾಗ್ತಾರಂತೆ, ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಇದು ಗದಾಮುದ್ರ ಅಂತ ಇದಕ್ಕೆ ಹೆಸರು. ಹಿಂಗೆ ತೋರಿಸಿದ್ರೆ ಗದೆ, ಆಯ್ತಾ, ಹಿಂಗೆ ಹೊಡಿಯೋದು ಗದಾಮುದ್ರ. ಹಂಗೆ ವಿಷ್ಣುಗೆ ಸಂಬಂಧಪಟ್ಟಂತದ್ದು ಕೆಲವು ಇರುತ್ತವೆ, ಅದನ್ನ ತೋರಿಸ್ಬೇಕಾಗುತ್ತೆ. ಮೃಗಮುದ್ರ ಅಂತಾರೆ ಇದನ್ನ. ಮೃಗ ಈಗ ಮೃಗ ಅಂತಂದ್ರೆ ಈ ಜಿಂಕೆಯ ಮುದ್ರೆ. ಹವಿಸ್ಸನ್ನ ಇದೇ ಬೆರಳಲ್ಲಿ ಹಾಕ್ಬೇಕು.
ಓಕೆ. ಹವಿಸ್ಸು ಕೂಡ ಹಿಂಗೆ, ಅದಕ್ಕೆ ಮೃಗ ಮುದ್ರೆಯಲ್ಲಿ ಹವಿಸ್ಸನ್ನು ಹಾಕೋದು ನಾವು. ಹ್ಮ್. ಸ್ವಾಹ ಅಂತೇಳಿ ಇದೇ ಮುದ್ರನೇ ಸ್ವಾಹಾಕಾರ ಆಗ್ತಿದೆ. ಓಕೆ, ಇದು ಶಿವನಿಗೆ ತುಂಬಾ ಪ್ರಿಯವಾದಂತಹ ಮುದ್ರೆಗಳಲ್ಲ. ಡಮರುಕ ಮುದ್ರಾ, ಈಗ ಸುಮ್ಮನೆ ಹಿಂಗ್ ತೋರಿಸೋದು ಡಮರುಕ ಮುದ್ರಾ ಆಗುತ್ತೆ. ಇದು ಒಂದು ಮುದ್ರೆನಾ? ಇದು ಹೌದು, ಹಿಂಗ್ ತೋರಿಸೋದು ಒಂದು ಮುದ್ರೆ. ಬೆರಳುಗಳಲ್ಲಿ ಏನೋ ಯಾವುದು ರೀತಿಯಲ್ಲಿ ಇಟ್ಕೊಂಡ್ರೆ ಅದೊಂದು ಮುದ್ರೆ ಆಗಿ ಪರಿವರ್ತನೆ ಆಗುತ್ತೆ. ನೋಡಿ, ಇದು ಹಿಂಗೆ ಇಟ್ಕೊಂಡ್ರೆ ನೀವೇನ್ ಮಾಡ್ತೀವಿ, ನಾವು ಚಿಕ್ಕ ವಯಸ್ಸಲ್ಲಿ ಟೂಬ್ ಇಡ್ತಿದ್ವಿ. ಆದ್ರೆ ಈ ಟೂಬ್ ಇಡೋ ಮುದ್ರೆ ಅಲ್ಲ, ಇದನ್ನ ಪಾಶ ಮುದ್ರಾ ಅಂತ ಕರಿತೀವಿ. ಪಾಶ ಮುದ್ರೆ ಅಂದ್ರೆ ಸರ್? ಪಾಶ, ಈಗ ಗಣೇಶನ ಕೈನಲ್ಲಿ ಪಾಶ ಇರುತ್ತಲ್ಲ, ಪಾಶ ಅಂಕುಶ ಇರುತ್ತಲ್ಲ, ಆ ಮುದ್ರಾ ಇದು ಪಾಶ ಮುದ್ರಾ. ನೋಡಿ, ಹಿಂಗೆ ಇಟ್ಕೊಂಡ್ರೆ ಅಂಕುಶ ಮುದ್ರಾ. ಅಂಕುಶ ಮುದ್ರೆ, ಇದನ್ನ ಅಂಕುಶ ಮುದ್ರಾ ಅಂತ ಕರಿತೀವಿ. ನಮ್ಮ ದೇಹದಲ್ಲಿರುವಂತಹ ಕಾಮ, ಕ್ರೋಧ, ಮದ, ಮಾತ್ಸರ್ಯಾದಿಗಳನ್ನು ಏನಿದೆ, ಮದ ಹತ್ತಿರುವಂತಹ ಒಂದು ಆನೆ ಏನಿದೆ, ಆನೆಯನ್ನ ಮದದ ಒಂದು ಕಂಟ್ರೋಲ್ ತಗೊಳ್ಳೋಕೆ ಈ ಒಂದು ಅಂಕುಶ ಮುದ್ರಾ. ಈ ಬರೀ ನೋಡಿ, ಹಿಂಗೆ ಬರೀ ಒಂದು ಬೆರಳು ತೋರಿಸಿದೆ, ಇದು ದಂತಿ ಮುದ್ರಾ. ಹಿಂಗೆ ತೋರಿಸೋದು ದಂತಿ ಮುದ್ರಾ. ಗಣಪತಿಗೆ ಸಂಬಂಧಪಟ್ಟಿದ್ದೀವಲ್ಲ, ಇದಿನ್ನೂ ಸರಿ ಬಿಡಿ ಸರ್. ದಂತಿ ಮುದ್ರಾ ಅಂತ. ಇದು ದಂತಿ ಮುದ್ರಾ ಅಂದ್ರೆ ಗಣಪತಿಗೆ ಸಂಬಂಧಪಟ್ಟಂತಹ ಮುದ್ರಾ. ಇದೇನು ಮಾಡೋದು ತುಂಬಾ ಈಸಿ ನೋಡಿ, ಎಲ್ಲ ಈಸಿಗಳಿರ್ತವೆ. ಆದ್ರೆ ಬೆನಿಫಿಟ್ ತುಂಬಾ ಜಾಸ್ತಿ ಸಿಗುತ್ತೆ. ತುಂಬಾ ಬೆನಿಫಿಟ್, ಮಾಡೋದು ಈಸಿ ಅಷ್ಟೇನೆ. ಇದು ದಂತಿ ಮುದ್ರಾ, ಇದು ಅಂಕುಶ ಮುದ್ರಾ, ಇದು ಪಾಶ ಮುದ್ರಾ, ಇದು ಮೋದಕ ಮುದ್ರಾ. ಗಣೇಶನ ಕೈನಲ್ಲಿರೋ ಮೋದಕ ಇದು, ಆಯ್ತಾ. ಇದು ಬಂಧ ಮುದ್ರಾ. ಬಂಧ ಮುದ್ರಾ, ಒಂದು ಕೈನಲ್ಲಿ ಎರಡು ಕೈನಲ್ಲಿ ಹಿಂಗ್ ಇಟ್ಕೊಂಡ್ರೆ ಇದು ಬಂಧ ಮುದ್ರಾ ಆಗುತ್ತೆ, ಆಯ್ತಾ. ಇದು ಗಣಪತಿ ಮುದ್ರಾ, ವಿನಾಯಕ ಮುದ್ರಾ ಅಂತ ಇದಕ್ಕೆ ಹೆಸರು. ಹಿಂಗ್ ಇಟ್ಕೊಂಡ್ರೆ ವಿನಾಯಕ ಮುದ್ರಾ, ಹೀಗಿಟ್ಕೊಂಡ್ರೆ ವಿನಾಯಕಿ ಮುದ್ರಾ. ಅಂದ್ರೆ ಈ ತರ ಮುದ್ರಾ ಮಾಡೋದ್ರಿಂದ ಈ ದೇವ್ರಿಗೂ ಅರ್ಥಂಗ ಆಯ್ತದೆ, ಜೊತೆಗೆ ಆರೋಗ್ಯದಿಂದ ಉಪಯೋಗ. ನಮ್ಮ ದೇಹದಲ್ಲಿರುವಂತ ನಾಡಿಗಳೆಲ್ಲ ಆಕ್ಟಿವ್ ಆಗುತ್ತಲ್ವಾ. ಯಾವ್ದೋ ಒಂದ್ ನಾಡಿ ಕೂತ್ಕೊಂಡ್ಬಿಟ್ಟಿರುತ್ತೆ, ಅದು ತೋರಿಸಿದಾಗ ಏನಾಗುತ್ತೆ, ಬಿಟ್ಕೊಳ್ಳುತ್ತೆ ಅದು. ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಮತ್ತೆ ವಾತ ರೋಗದಿಂದ ಪರಿಹಾರ ಆಗುತ್ತೆ, ಪಿತ್ತ ಕಮ್ಮಿ ಆಗುತ್ತೆ, ತಲೆ ಸುತ್ತೋದು, ಕಿವಿ ನೋವು, ಇವೆಲ್ಲ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಕೆಲವು ಜನ ನಾವು ನೋಡಿರ್ತೀವಿ, ಅವ್ರಷ್ಟಕ್ಕೆ ಅವ್ನ್ ಮಾಡ್ಕೊತಾ ಕೂತಿರ್ತಾರೆ, ಏನೋ ಅನ್ಕೋತೀವಿ, ನಮ್ಗೆ ಗೊತ್ತಾಗಲ್ಲ. ಅಂದ್ರೆ ಅದು ತುಂಬಾ ಜನ ಗೊತ್ತಿರಲ್ಲ ಇದ್ರ ಮಹತ್ವ. ಹೌದೌದು. ಇವೆಲ್ಲದಕ್ಕೂ ಕೂಡ ಬರೀ ಮೆಡಿಸನ್, ಇಂಗ್ಲಿಷ್ ಮೆಡಿಸನ್, ಬೇರೆ ಬೇರೆ ಆಯುರ್ವೇದಿಕ್ ಏನೇನ್ಕೋ ಹೋಗ್ತಾ ಇರ್ತಾರೆ. ಆದ್ರೆ ಈ ತರದೊಂದು ನಮ್ಮ ಇದು ನಮ್ಮ ಸನಾತನ ಧರ್ಮ ಟ್ರೆಡಿಷನಲ್, ಇವೆಲ್ಲ ಟ್ರೆಡಿಷನಲಿ ಇದು ಅದೆಲ್ಲ. ಅದಕ್ಕೆ ಇರೋದು ಗುರು ಇರ್ಬೇಕು ಅನ್ನೋದು. ಅದಕ್ಕೋಸ್ಕರನೇ ಗುರು ಇದ್ದಾಗ ಆ ಗುರು ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ. ಇದು ಇಷ್ಟೇ ಮುದ್ರೆಗಳಲ್ಲ, ಇನ್ನೂ ಸಾವಿರಾರು ಮುದ್ರೆಗಳಿದಾವೆ. ಒಂದೊಂದು ದೇವತೆಗಳಿಗೆ ಒಂದೊಂದು ಮುದ್ರೆಗಳಿದಾವೆ. ಅದೆಲ್ಲ ಕೂಡ ದಿನೇ ದಿನೇ ಅಭ್ಯಾಸ ಮಾಡ್ಕೊಂಡು ಇದೆಲ್ಲ ಮಾಡ್ಕೊತಾ ಹೋಗ್ಬೇಕಷ್ಟೇ. ಈಗ ನಮ್ಮ ಗಾಯತ್ರಿ ಮಂತ್ರ ಹೇಳ್ತೀವಿ ನಾವು, ಆ ಗಾಯತ್ರಿಯಲ್ಲೇ ನಮ್ಗೆ ಒಂದು 24 ಮುದ್ರೆಗಳಿದಾವೆ. ಗಾಯತ್ರಿ ಮಂತ್ರದಲ್ಲೇ ಆ ಗಾಯತ್ರಿ ಮಾಡ್ಬೇಕಂದ್ರೆ 24 ಮುದ್ರೆಗಳನ್ನ ತೋರಿಸ್ಬೇಕು ನಾವು. ಮಾಡೋದು ನೀವು ಅದು ಪಠನೆ ಮಾಡುವಾಗ್ಲೂ ಕೂಡ. ಹೌದು, ಮಾಡ್ಬೇಕು ಅದನ್ನೆಲ್ಲ ಕೂಡ. ಅದನ್ನ ತೋರಿಸಿದ್ರೆ ಅದು ಒಂದು ಫುಲ್ಫಿಲ್ ಆಗೋದು ನೀವು ಮಾಡಿದ್ರೆ. ಅಥವಾ ಅದು ನಮ್ಮ ಒಂದು ಮಾನಸಿಕ ಧೈರ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಮಾಡೋದ್ರಿಂದ. ಹಾಗಾಗಿ ಆ ಮಾಡೋ ಒಂದು ವಿಧಾನಗಳನ್ನ ಕೆಲವೊಂದು ಗ್ರಂಥಗಳಲ್ಲಿದೆ, ಗುರುಗಳ ಮುಖಾಂತರವಾಗಿ ಅದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ಅಂದ್ರೆ ಜಗತ್ತಲ್ಲಿ ದೊಡ್ಡವರು ಹೇಳ್ತಾರಲ್ಲ, ಕಲಿಯೋದು ಸಾಯವರೆಗೂ ಇರುತ್ತೆ ಅಂದಂಗೆ ಏನೇನೆಲ್ಲ ಇದೆ ಸರ್? ಎಷ್ಟೋ ಜನಕ್ಕೆ ತುಂಬಾ ಜನ ಗೊತ್ತೇ ಇರೋದಿಲ್ಲ. ಅದಕ್ಕೆ ಹೇಳುದು 64 ವಿದ್ಯೆಗಳಿದೆ ಅಂತ. 64 ವಿದ್ಯೆಗಳಲ್ಲಿ ಇದೆಲ್ಲ ಒಂದು ವಿದ್ಯೆಗಳೇನೆ. ಕೃಷ್ಣ 64 ವಿದ್ಯೆಯಲ್ಲೂ ಪಾರಂಗತನಾಗಿದ್ನಂತೆ, ಅದಕ್ಕೆ ಅವ್ನು ದೇವರಾಗಿದ್ದು. ಅದಕ್ಕೆ ಪರಿಪೂರ್ಣ ಮನುಷ್ಯ. ಹೌದು, ದೇವರಾಗ್ಬಿಟ್ಟ ಅವನು. ಹಾಗಾಗಿ ಹಿಂದಿನ ಕಾಲದವರೆಲ್ಲ 64 ವಿದ್ಯೆಗಳನ್ನು ಕೂಡ ಕಲಿತಾ ಇದ್ರು, ಎಲ್ರಿಗೂ ಹೇಳ್ಕೊಡ್ತಾ ಇದ್ರು. ಈಗ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಭಾರತನೇ ಅಷ್ಟು ವಿದ್ಯೆಗೆ ಎತ್ತಿದ ಕೈ ಇದು ನಮ್ದು ಭಾರತ. ಹಾಗಾಗಿ ಅದು ಎಲ್ಲಿ ನೋಡಿದ್ರು ಕೂಡ ಬಂಗಾರದ ಗಣಿಗಳು ನಾವೆಲ್ಲ. ನಾವು ನಿಜವಾಗ್ಲೂ ಹೇಳ್ಕೋಬೇಕು ಅಂದ್ರೆ ನಾವು ಅದೃಷ್ಟ ಮಾಡಿ ಈ ಭೂಮಿನಲ್ಲಿ ನಾವು ಹುಟ್ಟಿದೀವಿ. ಈ ಮಣ್ಣಲ್ಲಿ, ಈ ಭೂಮಿಯಲ್ಲಿ, ಈ ಭಾರತ ದೇಶದಲ್ಲಿ ಹುಟ್ಟಿದೀವಿ. ನಿಜವಾಗ್ಲೂ ನಾವು ಗರ್ವವಾಗಿ ಹೇಳ್ಕೋಬೇಕು, ನಾನೊಬ್ಬ ಭಾರತೀಯ ಅಂತ. ಸೊ ಅಷ್ಟು ಒಂದು ವಿದ್ಯೆ ನಮ್ಮ ಒಂದು ಖನಿಜನೇ ಇಲ್ಲಿದೆ. ಈ ಮಣ್ಣಿಗೆ ಔಷಧೀಯ ಗುಣಗಳಿದೆ ಅಂತ ಹೇಳಿ ಈ ಮಣ್ಣನ್ನೇ ಎಷ್ಟೋ ವಿದೇಶಗಳೆಲ್ಲ ತಗೊಂಡೋಗ್ತಾರೆ. ಹೌದು, ಮತ್ತೆ ಆದ್ರೆ ಇಲ್ಲಿರೋರಿಗೆ ಅದ್ರ ಮಹತ್ವ ಗೊತ್ತಾಗಲ್ಲ. ಅಲ್ಲ, ಅದು ಏನಾಗುತ್ತೆ ಅಂದ್ರೆ ಹಿತ್ತಲ್ ಗಿಡ ಮದ್ದಲ್ಲ ಅಂತ ಒಂದು ಮಾತಿದ್ಯಲ್ಲ. ಹಿತ್ಲರ್ ಗಿಡ ಮದ್ದಲ್ಲ, ನಾವೇನ್ ಹೇಳಿದ್ರು ಕೂಡ ನಾವು ಯಾರು ನಂಬೋದಿಲ್ಲ. ಅದೇ ಒಂದು ಫಾರಿನರ್ ಏನಾದ್ರು ಬಂದು ಇಲ್ಲ ಈ ಗಿಡದಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ನಂಬ್ತೀವಿ ನಾವು. ಎಷ್ಟೋ ಮೆಡಿಸಿನ್ಗಳು ಇಲ್ಲಿರೋ ಮಣ್ಣಿನಿಂದನೇ ಆಗುವಂತದ್ದು, ಎಷ್ಟೋ ಇಲ್ಲಿ ಸಿಗುವಂತ ಕಾಯಿ ಹಣ್ಣುಗಳಿಂದನೇ ಬಳಸ್ಕೊಂಡೇ ಮೆಡಿಸಿನ್ ಆಗುತ್ತೆ. ಆದ್ರೆ ಇದ್ರ ಮೂಲ, ಋಷಿ ಮೂಲ ಯಾವ್ಯಾವ ಮೂಲ ತಿಳಿಬಾರ್ದು ಅಂತ ತಿಳಿಯಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಇಲ್ಲಿರೋದು ಎಷ್ಟೋ ಜನ ಗೊತ್ತಾಗಲ್ಲ. ಆದ್ರೆ ಎಷ್ಟೋ ಜನ ಅವಿದ್ಯಾವಂತರಿಗೆ ಕೆಲವೊಂದು ಗಿಡಮೂಲಿಕೆಗಳ ಮಹಿಮೆ ಗೊತ್ತಿರುತ್ತೆ. ಇಲ್ಲಿನ ಒಂದು ಜನಗಳ ಪರಿಸರದಲ್ಲಿರುವಂತಹ ಜನಗಳು ಕೆಲವೊಂದು ಮೂಲಿಕೆಗಳನ್ನ ತೋರಿಸ್ತಾರೆ. ಸ್ವಾಮಿ, ಈ ಮೂಲಿಕೆ ಹಲ್ಲು ನೋವಿಗೆ ಕಮ್ಮಿ ಆಗುತ್ತೆ, ಈ ಮೂಲಿಕೆ ನಿಮಗೆ ಸೊಂಟ ನೋವು ಕಮ್ಮಿ ಮಾಡುತ್ತೆ ಅಂತೇಳಿ ಎಷ್ಟೋ ಮೂಲಿಕೆಗಳನ್ನ ಇಲ್ಲಿ ನಮ್ಮ ಒಂದು ದೇವಸ್ಥಾನದ ಪರಿಸರದಲ್ಲಿ ಎಷ್ಟೋ ಗಿಡಗಳಿದ್ವೆ, ಎಷ್ಟೋ ಇದೆ ಕಡೆಗಳು. ಬಂದಾಗೆಲ್ಲ ನಮ್ಗೆ ಕೆಲವು ಗೊತ್ತಿರುತ್ತೆ, ಕೆಲವು ಗೊತ್ತಿರೋದಿಲ್ಲ. ತೋರಿಸ್ತಾನೆ, ಅವರೇ ಬಂದು ತೋರಿಸ್ತಾರೆ, ನೋಡಿ ಇದು ಹಿಂಗಿದೆ ಅಂತ. ಕೆಲವು ಐಡೆಂಟಿಫಿಕೇಶನ್ ಮಾಡ್ಕೋತೀವಿ. ಒಂದೊಂದು ಮೂಲಿಕೆಗಳು ಒಂದೊಂದಕ್ಕೆ ಔಷಧಿಗೂ ಬೇಕಾಗುತ್ತೆ, ಬೇರೆ ವಿಚಾರಕ್ಕೂ ಕೂಡ ನಾವಿಲ್ಲಿ ಸಂಗ್ರಹಿಸ್ಕೊಳ್ತೀವಿ. ಇದೆ, ಅದನ್ನ ತಿಳ್ಕೊಬೇಕಷ್ಟೇ. ಎಲ್ಲದು ವಿದ್ಯೆ. ಆ ವಿದ್ಯೆನ ನಾವು ಅಭ್ಯಾಸ ಮಾಡ್ತಾ ಇರಬೇಕು. ಅದಕ್ಕೆ ವಿದ್ಯಾ ಅಭ್ಯಾಸ ಅಂತ ಹೇಳಿದ್ದು.
ಅಲ್ವಾ? ವಿದ್ಯಾ ಅಭ್ಯಾಸ ನಿರಂತರವಾಗಿ ಅದನ್ನ ತಿಳ್ಕೊತಾನೆ ಇರ್ಬೇಕು ನಾವು. ಅದಕ್ಕೆ ಕಲಿಯೋದು ಸಾಯೋವರೆಗೂ ಇರುತ್ತೆ. ಕೋಟಿ ಇದೆ ಕಲಿಯೋದು. ಅದಕ್ಕೆ ವಿದ್ಯಾ ಅಭ್ಯಾಸ ಅನ್ನೋದೇ ಕೋಟಿ ಕೊರಕು ಕೋಟಿ ವಿದ್ಯಾ ಅಂತ ಹೇಳ್ತಾರೆ. ಊಟಕ್ಕೋಸ್ಕರ ಕೋಟಿ ವಿದ್ಯೆ ಅಂತೆ. ಹಾಗಾಗಿ ಆ ಕೋಟಿ ವಿದ್ಯೆ ಇದೆ, ಎಷ್ಟೋ ವಿದ್ಯೆ ಇದೆ, ನಮ್ಗೆ ಏನೋ ಗೊತ್ತೇ ಇರೋದಿಲ್ಲ. ನಾವೆಲ್ಲ ಏನ್ ಮಾಡ್ತಿದ್ವಿ, ಇಂಗ್ಲಿಷ್ ಮೆಡಿಸಿನ್ಸ್ ಗಳು ತಗೊಂಡು ಇಂಗ್ಲಿಷ್ ಗಳನ್ನ ಇದ್ ಮಾಡ್ತೀವಿ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಯಾವ್ದೋ ಒಂದು ಕಂಪ್ನಿ, ಒಂದು ಟೂತ್ ಪೇಸ್ಟ್ ಕಂಪ್ನಿ, ಹಿಂದೆ ಎಲ್ಲ ನಮ್ ತಾತ ಮುತ್ತಾತ್ರ ಏನ್ ಮಾಡ್ತಿದ್ರು, ಇಜ್ಜಿಲ್ ತಗೊಂಡು ಉಪ್ಪಾಕಿ ತೊಳ್ಕೊತಾ ಇದ್ರು. ಅಲ್ಲ, ಅವ್ರ ಹಲ್ಗಳು ಎಷ್ಟು ವರ್ಷ ಗಟ್ಟಿ ಇರ್ತಿತ್ತು, ಪಳ ಹೊಳಿತಿತ್ತು, ಗಟ್ಟಿ ಇರ್ತಿತ್ತು. ಅವ್ರು ಹೊಳೆಯೋದಕ್ಕಿಂತ ಗಟ್ಟಿ ಜಾಸ್ತಿ ಇರೋದು. ಅವ್ರು ಕಬ್ಬು ಕೊಟ್ರು 50, 60, 80 ವರ್ಷದಲ್ಲಿ ಕಬ್ಬು ತಿಂತಿದ್ರು. ಈಗ 20 ವರ್ಷದ ಹುಡುಗನ್ ಕಬ್ಬು ಕೊಡಿ, ನಂಗೆ ಕಾಯ ತಿನ್ನಕ್ಕೆ ಅಂತಾನೆ, ಅಲ್ವಾ? ಅದೇನಕ್ಕೆ ಆ ಇಂಗ್ಲಿಷ್ ಮೆಡಿಸಿನ್ಸ್ ಯೂಸ್ ಮಾಡಿ ಆ ಟೂತ್ ಪೇಸ್ಟ್ ಗಳು ಉಪಯೋಗಿಸಿ ಆ ದಂತ ಕ್ಷಯ ಆಗೋಗ್ತಾ ಇದೆ. ಈಗ ಏನ್ ಹೇಳ್ತಾ ಇದಾರೆ, ದಂತ ಕ್ಷಯ ಏನಕ್ಕೆ ಬರ್ತಾ ಇದೆ? ಉಪ್ಪಿಲ್ಲ, ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದ್ಯಾ? ನಮ್ ಹಿಂದಿನವ್ರು ಉಪಯೋಗಿಸಿದ್ದೇನು? ಉಪಯೋಗಿಸಿದ್ದಲ್ವಾ? ಉಪ್ಪು ಇಜ್ಜಿಲ್ನ ಬಡದ್ಬಿಟ್ಟು ಚೆನ್ನಾಗಿ ಉಚ್ಕೊಂಡ್ರೆ ಹೋಗ್ತಿತ್ತು. ಯಾವುದೇ ಪೇಸ್ಟ್ ಕಂಡಿಡಿದ್ರು ಬೇಕೇ ಬೇಕಲ್ವಾ? ಆಮೇಲೆ ಇದಿಲ್ಲಲ್ದೇನೆ ಎಷ್ಟೋ ಮರ ಗಿಡಗಳದ ಕಡ್ಡಿಗಳಿಂದ ಅವರು ಹಲ್ಲುತ್ತಿದ್ರು. ಹೌದು, ಯಾವ ಕಡ್ಡಿ ಸಿಕ್ಕೋರು ತಗೊಂಡು ಅದ್ರಲ್ಲಿ ಬಾಯಿಗೆ ಹಾಕೊಂಡು ಹೋಗಲ್ಲ ಉಜ್ಜೋರು. ಯಾಕೆಂದ್ರೆ ಪ್ರತಿಯೊಂದು ಗಿಡದಲ್ಲೂ ಕೂಡ ಔಷಧಿ ಗುಣಗಳಿರ್ತವೆ. ಯಾವ ಔಷಧಿ ಹೆಂಗ್ ಕೆಲಸ ಮಾಡುತ್ತೆ ನಮಗೆ ಗೊತ್ತಿರೋದಿಲ್ಲ. ನಮ್ ದೇಹದಲ್ಲಿ ಯಾವ್ದೋ ಒಂದು ಪಾರ್ಟ್ಗೆ ಎಫೆಕ್ಟ್ ಆಗಿರುತ್ತೆ. ಹಾಗಾಗಿ ಔಷಧಿಗಳನ್ನ ಕೂಡ ಯಾವ್ದೋ ಒಂದು ಗಿಡನ ತೆಗೆದು ಬಾಯಿಗೆ ಹಾಕೋತಾ ಇರ್ಬೇಕು. ಈಗಿನ ಕಾಲದಲ್ಲಿ ಗಲೀಜದು, ಧೂಳಿದು, ನನಗ್ ಬೇಡಪ್ಪ ಅಂತಾರೆ, ಅಲ್ವಾ? ಆಕ್ಚುಲಿ ಬೇರೆಯವ್ರಿಗಿಂತ ನಾವು ಕೆಲವೊಂದ್ಸತಿ ಹೆಂಗೆ ಅಂದಿರ್ತೀವಿ, ಹಂಗಲ್ಲ. ಅದನ್ನ ಎಲ್ಲಾ ಗಿಡಗಳನ್ನು ಟೇಸ್ಟ್ ಮಾಡ್ಬೇಕು, ಎಲ್ಲಾ ಗಿಡಗಳನ್ನು ಬಾಯಿಗೆ ಹಾಕೊಂಡು ಸಾಕ್ಬೇಕಾಗುತ್ತೆ. ಕೆಲವೊಂದು ಗೊತ್ತಿರೋದನ್ನ ಎಲ್ಲದನ್ನು ಮಾಡಕ್ ಹೋಗ್ಬಾರ್ದು. ಇವಾಗ ದುರ್ದಗಂಡಿ ಅಂತ ಬರುತ್ತೆ, ಅಂದ್ರೆ ಅದು ಮುಟ್ಟಿದ ತಕ್ಷಣ ದುರ್ದೆ ಎತ್ಕೊಂಡ್ಬಿಡುತ್ತೆ. ಅದನ್ನೆಲ್ಲ ಮುಟ್ಟಕ್ ಹೋಗ್ಬೇಡಿ ಅಷ್ಟೇ. ಅದನ್ನೆಲ್ಲ ಮಾಡ್ದೆ ನೋಡ್ಕೊಂಡು ವಿಶೇಷವಾಗಿ ಕೆಲವು ಕಡೆ ನಮ್ ಕಡೆ ಮುಟ್ರು ಮುನಿ ಸೊಪ್ಪು, ಇದು ಚುರ್ಕುನ್ ಸೊಪ್ಪು, ಚುರ್ಕನ್ ಸೊಪ್ಪು ಅಂತಾರ. ಮುಟ್ಟದ್ರೆ ಚುರ್ ಅನ್ನುತ್ತೆ, ಮೈ ಎಲ್ಲ ಬಂದ್ಬಿಡುತ್ತೆ. ಅಂತದ್ದು ಗಿಡಗಳನ್ನೆಲ್ಲ ಸ್ವಲ್ಪ ಹುಷಾರಾಗಿ. ಇದು ನೀವ್ ಹೇಳ್ದಂಗೆ ಗುರು ಇರ್ಬೇಕು, ಖಂಡಿತ ತಿಳುವಳಿಕೆ ಇದ್ರೆ ಯಾವ್ದು ಉಪಯೋಗ ಆಗುತ್ತೆ ಅಷ್ಟೇ. 100% ಅಲ್ಲ ಸರ್. ಯಾರಿಗೋ ಒಬ್ರಿಗೆ ಉಪಯೋಗ ಆಗುತ್ತೆ. ಇವಾಗ ನನಗ ಆ ವಿದ್ಯೆ ಗೊತ್ತಿದ್ರೆ ನನಗ್ ಬೇಡ, ಅದು ನಿಮ್ಗೆ ಯಾರಿಗೋ ಒಬ್ರಿಗೆ ಉಪಯೋಗಕ್ಕೆ ಬರುತ್ತಾ? ಹೌದೌದು ಅಲ್ವಾ? ಈ ಮೂಲಕ ನನಗೇನೋ ಅಲ್ಲೋವ್ ಬಂದಿಲ್ಲಪ್ಪ, ಯಾರಿಗೋ ಅಲ್ಲೋವ್ ಬಂದಂಗ ಉಪಯೋಗಕ್ಕೆ ಬಂತ? ಖಂಡಿತ ಬರುತ್ತೆ. ಹಾಗಾಗಿ ವಿದ್ಯೆ ಅನ್ನೋದು ತುಂಬಾ ದೊಡ್ಡದು. ಆ ಮುದ್ರಾ ವಿದ್ಯೆಗಳು ಅಷ್ಟೇ, ಮುದ್ರಾ ವಿಜ್ಞಾನ ಅಂತ ವಿಶೇಷವಾಗಿ ಆ ತಾಯಿ ಅನುಗ್ರಹ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟೋ ಮುದ್ರೆಗಳಿದಾವೆ. ನೋಡಿ, ಇದನ್ನ ದೇವಿ ವಶೀಕರಣ ಮುದ್ರಾ ಅಂತ ಕರೀತಾರೆ. ದೇವಿ ವಶೀಕರಣ ಮುದ್ರಾ. ಹೌದು, ಇದಕ್ಕೆ ಬ್ಲೂಮ್ ಅಂತ ಮಂತ್ರ. ಬ್ಲೂಮ್ ಅನ್ನೋ ಒಂದು ಬೀಜಾಕ್ಷರ ಮಂತ್ರವನ್ನು ಹೇಳ್ಕೊಂಡು ಈಗ ಎದೆ ಮೇಲೆ ಇಟ್ಕೊಂಡು ಆ ಕಣ್ಣು ಮುಚ್ಕೊಂಡು ಒಂದ್ 5 ನಿಮಿಷ ಅಮ್ಮನವರ ಪ್ರಾರ್ಥನೆ ಮಾಡಿದ್ರೆ ಸರ್ವ ಜನ ಆಕರ್ಷಣ ಆಗುತ್ತೆ. ಸರ್ವ ಜನಗಳಿಂದ ನಮ್ಗೆ ವಶೀಕರಣ ಸಿದ್ಧಿ. ವಶೀಕರಣ ಅಂತ ಹೇಳಿದ್ರೆ ಏನೋ ದೊಡ್ಡದು ತಪ್ಪು ತಿಳ್ಕೊಬಾರ್ದು ಯಾರುನು. ವಶೀಕರಣ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಯಾವ್ದೋ ಒಂದು ವಿಚಾರವನ್ನ ಹೇಳಿದಾಗ ಅದನ್ನ ಕರೆಕ್ಟ್ ಅಂತ ಒಪ್ಕೊಳ್ತಾರೆ, ಅದನ್ನ ವಶೀಕರಣ ಅಂತ ಕರೆಯೋದಷ್ಟೇ. ಅದೇನೋ ವಿಶೇಷವಾಗಿ ಏನೋ ದೊಡ್ಡ ಅಲ್ಲ. ಸೊ ಹಾಗಾಗಿ ತಪ್ಪು ತಿಳ್ಕೊಬೇಡಿ ಯಾರು, ವಶೀಕರಣ ಅಂದ್ರೆ. ಓಕೆ, ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನೀವು ಏನ್ ಸರ್ ಎಜುಕೇಶನ್ ಮಾಡಿರೋದು? ನಾನು ಬೇಸಿಕಲಿ ಬಿ.ಕಾಮ್ ಮಾಡಿದ್ದೀನಿ. ಜೊತೆಲಿ ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯ ವಿಶಾರದ, ಜ್ಯೋತಿಷ್ಯ ಪ್ರವೇಶ, ಜ್ಯೋತಿಷ್ಯ ತೀರ್ಥಭಾಸ್ಕರ, ಡಾಕ್ಟರೇಟ್ ಮತ್ತೆ ಗೋಲ್ಡ್ ಮೆಡಲಿಸ್ಟ್. ಓ, ಜ್ಯೋತಿಷ್ಯದಲ್ಲೇ ಡಾಕ್ಟರ್ ತಗೊಂಡು ಗೋಲ್ಡ್ ಮೆಡಲ್ ತಗೊಂಡಿದ್ದೀರಿ. ಯಾವ ಯೂನಿವರ್ಸಿಟಿ ಅದು ಸರ್? ಸರ್, ಅದು ಕಲ್ಕಟಾ ಯೂನಿವರ್ಸಿಟಿಯಿಂದ ಆಗಿರುವಂತದ್ದು. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದೆಲ್ಲ? ಈಗ ಚಿಕ್ಕ ವಯಸ್ಸಲ್ಲಿ ನಾನು 2010 ಅಲ್ಲೇ ತಗೊಂಡಿದ್ದೀನಿ. ಈಗ 15 ವರ್ಷದಿಂದನೇ ನಂಗೆ ಡಾಕ್ಟರೇಟ್ ಆಗಿದೆ. ಆ ಗ್ರೂಪ್ ಅಲ್ಲೇ ನಾನೇ ತುಂಬಾ ಚಿಕ್ಕವನು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಎಲ್ಲ ನಮ್ಮ ಗುರು ಅನುಗ್ರಹ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಆರಾಧ್ಯ ಭಗವತಿ ಕೃಪೆ ಅಷ್ಟೇ. ಓಕೆ, ಧನ್ಯವಾದ ಸರ್. ನಿಜವಾಗ್ಲೂ ಇಷ್ಟೊತ್ತವರೆಗೂ ಒಂದು ಒಳ್ಳೆ ಮಾಹಿತಿಯನ್ನ ನೋಡುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಆ ಒಂದು ಪ್ರಯತ್ನ ನಾವು ಕೂಡ ಮಾಡಿದೀವಿ ನಮ್ಮ ಚಾನಲ್ ಮುಖಾಂತರ ಅಂತ ಹೇಳ್ತಾ ನಮಸ್ಕಾರ ಸರ್. ನಿಮ್ಗೆ ಒಳ್ಳೇದಾಗ್ಲಿ. ನಮಸ್ಕಾರ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಮುಂಬರುವ ದಿನಗಳಲ್ಲಿ ಎಲ್ರಿಗೂ ಕೂಡ ಮಹಾಲಕ್ಷ್ಮಿ, ಕುಬೇರ ಮಹಾಲಕ್ಷ್ಮಿ ಅನುಗ್ರಹ ಆಗಿ ಎಲ್ಲರೂ ಸಂತೋಷದಿಂದ ಆನಂದದಿಂದ ಇರುವಂತ ಆಯಸ್ಸನ್ನ ಕಳೆದು ಜೀವನ ಮಾಡೋಣ. ಜಯ ಗುರುದತ್ತ, ಜಯ ಗುರುದತ್ತ. ಸರ್, ಈಗ ಎಷ್ಟೋ ವಿಚಾರಗಳನ್ನ ಹೇಳಿದ್ರಿ, ಮತ್ತೆ ಶಾಸ್ತ್ರ ಕೂಡ ನೀವು ಅದರಲ್ಲಿ ಪಾಂಡಿತ್ಯ ಪಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಬಹುದಾ? ನಂಬರ್ ಹಾಕ್ಬೋದ ಅಲ್ಲಿ? ಖಂಡಿತ ಮಾಡಿ ಸರ್, ಹಾಕ್ಬಹುದು. ನೀವು ಶಾಸ್ತ್ರ ಶಾಸ್ತ್ರ ಇಲ್ಲಿ ನೋಡಿ, ಪ್ರತಿ ಮಂಗಳವಾರ ನಮ್ಮ ದೇವಸ್ಥಾನದಲ್ಲಿ ಜ್ಯೋತಿಷ್ಯ ಹೇಳ್ತೀವಿ. ಪ್ರತಿ ಮಂಗಳವಾರ ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಇಲ್ಲಿ ದೇವಸ್ಥಾನದಲ್ಲಿ ಇರುತ್ತೆ. ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಂದು ಬೇರೆ ಸಿಟಿಯಲ್ಲಿ ಮನೆ ಇದೆ, ಅಲ್ಲೂ ಬಂದು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಯಾವ ಏರಿಯಾದಲ್ಲಿ ಸಿಗ್ತೀರಾ ಸರ್ ನೀವು? ಗಿರಿನಗರದಲ್ಲಿ. ಗಿರಿನಗರದಲ್ಲಿ ಸಂಪರ್ಕ ಮಾಡಿದ್ರೆ ಅಲ್ಲೇ ಯಾವುದೇ ಶಾಸ್ತ್ರ ಅಲ್ಲಿ ಬುಧವಾರ ಗುರುವಾರ 2 ದಿವಸ ಇರ್ತೀನಿ. ಅಲ್ಲಿ ವಿಶೇಷವಾಗಿ ಬಂದು ಅಲ್ಲಿ ಕಾಣಬಹುದು. ಅಲ್ಲಿ ಚಿಕ್ಕದೊಂದು ವಿಗ್ರಹ ಇದೆ, ಅಮ್ಮನವ್ರ ವಿಗ್ರಹ. ತುಂಬಾ ಶಕ್ತಿ ಇರುವಂತಹ ಕಾರಣಿಕವಾದಂತಹ ದೇವತೆ. ಅಲ್ಲಿ ಬಂದು ನೀವ್ ಏನೇ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರು ಆ ಕೆಲಸ ಆಗುತ್ತೆ. ಅದು ನಾವ್ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇದನ್ನ ಮಾಡ್ಕೊಂಡಂಗಾಗತ್ತೆ. ನೀವೇ ಬಂದು ಸ್ವತಃ
ಪರೀಕ್ಷೆ ಮಾಡಬಹುದು ದೇವತೆಗಳನ್ನ. ದೇವರನ್ನ ಪರೀಕ್ಷೆ ಮಾಡಿ ಅಂತ ಹೇಳೋದಕ್ಕಿಂತ ಅದು ಮಾತಲ್ಲ. ನೀವೇ ಬಂದು ನಿಮ್ಮ ಅನುಭವಗಳನ್ನ ನೀವು ಕಣ್ಣಾರೆ ಕಣ್ಣು. ನೋಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ.